₹70 ಕೊಟ್ಟು ಕ್ವಾರ್ಟರ್ ಕೊಡಿ ಮಕ್ಕಳಿಂದ ಸರ್ಕಾರ ನಡೆದದ. ಅಬ್ಬಾ ನಾವ್ ಹೆಣ್ಮಕ್ಳು ಆ ಟೈಮ್ದಾಗ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ ನಾವ್ ದುಡ್ಕೊಂಡ್ ಒಂದ್ ₹4 ತಗೊಂಡ್ಬಂದಿರ್ತೀವಿ. ಅದ ತಗೊಂಡ್ಕಿ ಕಳುವು ಮಾಡಿ ಕದ್ಕೊಂಡ್ ಅಲ್ಲಿ ಸಾರಾಯಿ ಕುಡ್ದಕ್ಕೆ ಬಂದ್ ಬಿಡ್ತೀರಿ ನೀವು. ನಮ್ ಗಂಡ್ಮಕ್ಳು ಹಿಂಗಿರ್ತೀರಿ ನೀವು. ಎಷ್ಟು ಮನಿ ಉದ್ಧಾರ ಮಾಡಿದ್ರೆ ಗೊತ್ತಿಲ್ಲ, ನೀವು ಹೆಣ್ಮಕ್ಳು ಹಾಳು ಮಾಡ್ರೆ ಗೊತ್ತಿಲ್ಲ. ಹೌದ್ ಮತ್ತ ಬನ್ನಿ ಜೋರಾದ ಚಪ್ಪಾಳೆ ನಮ್ಮ ಲಕ್ಷ್ಮೀ ಬಿಜಾಪುರ ಅವರಿಗೆ. ಆ ಡೈಲಾಗ್ ಕ್ವೀನಿಂದ ಖ್ಯಾತಿ ಪಡೆದಿರುತ್ತ ಗುಮ್ಮಟ ನಗರಿ ಖ್ಯಾತ ಗಾಯಕಿ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಬನ್ನಿ ಗಿಂಡಗಿನಿ ಖ್ಯಾತಿಯ ತೃಪ್ತಿ ಫ್ರಮ್ ಧಾರವಾಡದ ಖ್ಯಾತ ಗಾಯಕಿ ಈಗ ತೃಪ್ತಿ ಅವರು ಮುಂದಿನ ಗೀತೆಗೆ ಧ್ವನಿಯಾಗಲಿದ್ದಾರೆ. ಕೇಳಿ ಆನಂದಿಸಿ. ಹಲೋ ಚೆಕ್. ಹಲೋ ಓಕೆ ಬನ್ನಿ, ಇದು ಕಲಾಶಿಂಚನ ಮೆಲೋಡಿಸ್ ಅರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಅನ್ನುವಂತಹ ನಿಟ್ಟಿನೊಳಗ ತಾಯಂದ್ರ ಬಹಳ ಜನ ಬಂದಿದ್ದೀರಿ. ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲಿ. ಮನಸ್ಸು ಬಿಚ್ಚರಿ ನಗರಿ, ಮನಸ್ಸು ಮುಚ್ಚರಿ ನಗರಿ. ಮಗಲು ಕುತ್ತರು ತೊಡಿ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ. ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದ್ರದಾಗಿರ್ಲಿ. ಯಾಕೆ ಹೆಣ್ಮಕ್ಳು ಮಾತಾಡತ್ ಕರೀತಾರ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತಾಡತ್ ಕರೀತಾರೆ. ನಮ್ಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ. ಗಣ್ಮಕ್ಳು ಬಾಳ ಸಿಂಪಲ್ ರೀ. ನಾವು ಈಚೆ ಕಡೆ ಕಿವಿಲೆ ಕೇಳಿ ಈಚೆ ಕಡೆ ಕಿವಿಲೆ ಬಿಟ್ಟು ಬಿಡ್ತೇವೆ. ಆದ್ರೆ ಹೆಣ್ಮಕ್ಳು ಹಂಗಲ್ರಿ. ಈ ಅಡ್ಡ ಕಿವಿಲೆ ಕೇಳಿ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರೆ. ಅದು ಏನು ಬಾಯಿಲೆ ಬಿಡ್ತಾರೆ ಅನ್ನೋದ್ರ ನಂತರದಲ್ಲಿ ಹೇಳೋಣ. ಬನ್ನಿ, ಈಗ ಒಂದು ಸುಂದರವಾದ ಗೀತೆಯನ್ನ ಧ್ವನಿ ಆಗ್ತಾ ಇದ್ದಾರೆ ತಂಡದ ಖ್ಯಾತ ಗಾಯಕಿ ಸಹೋದರಿ ನಮ್ಮ ತೃಪ್ತಿ ಧಾರವಾಡ. ಓಕೆ, ತುಂಬಾ ಧನ್ಯವಾದಗಳು ತೃಪ್ತಿ ಧಾರವಾಡ ಅವರಿಗೆ. ಧನ್ಯವಾದ. ಹಂಗಿರ್ಲ್ರಿ ಅಣ್ಣ. ಅಣ್ಣ ಅನ್ಬೇಡ. ರಕ್ತದಲ್ಲಿ ಲವ್ ಲೆಟರ್ ಬರದೀನಿ ಅದನ್ನ ಬಣ್ಣ ಅನ್ಬೇಡ. ರಕ್ತದಲ್ಲಿ ಲವ್ ಲೆಟರ್ ಬರದೀನಿ ಅದನ್ನ ಬಣ್ಣ ಅನ್ಬೇಡ. ಮನಸಾರಿ ಲವ್ ಮಾಡಾಕತ್ತೀನಿ ಅಣ್ಣ ಅನ್ಬೇಡ. ಎಷ್ಟ್ ಮಂದಿ ಮಾಡ್ತೀವಣ್ಣ ಹಿಂಗ ಒಬ್ರು ಹೂ ಅಣುತ್ತಾನ ಒಬ್ರಿಗೆ ಕೈ ಹಾಕೋದ್ರ. ಹಂಗ ಅಕ್ಕ ಹೋದ್ರ ತಂಗಿ ಸಿಗ್ತಾಳ. ಟೆನ್ಷನ್ ಆಗಬೇಡ್ರಿ. ಲವ್ ಮಾಡಾಕ ಬೇಡ್ರಿ. ನಾನು ನೋಡಾತೀನಿ. ಎಲ್ಲಿ ಹೋಗಕ್ಕ ಬಾರಿನಲ್ಲಿ ಅರಳಿದ ಹೂವು. ಹೌದಾ, ಹುಲಿ ಕೈ ಹತ್ತಿಲ್ಲ. ಎರಡು ದೊಡ್ಡ ಧೈರ್ಯ ನಿಮ್ದು. ಕಾಕ ಫುಲ್ ಹುರುಪು. ನಾನ 3 ಬಿಟ್ಟಿನ ಅಂದ್ರೆ ನನಗಿಂತ ಬಿಟ್ಟಿತ್ತಿಲ್ಲ ಕಾಕ. ಒದರೋದ್ರ ಕೈ ಮಾಡ್ತಿಲ್ಲ. ಅದಿರ್ಲಿ ಅಣ್ಣ, ಪಾಪ ಅವಾಗಿಂದ ನಮ್ಮ ಲಕ್ಷ್ಮಿ ಏನ ಅನ್ನಕತ್ ಬಿಟ್ಟಿರಿ. ಲಕ್ಷ್ಮಿಗೆ ಇನ್ನ ಅಣ್ಣನ ಕಾಯಿ ಸಿಕ್ಕಾಳ, ಇಬ್ರು ಕಾಯಿಗೆ ಒಮ್ಮೆ ಸಿಕ್ಕಿಲ್ಲಕ್ಕಿ. ಇಲ್ಲ, ಅವನ್ ಸುದ್ದಿ ಅಂತೂ ನನಗ್ ಬೇಡ. ಹೌದ್, ನಮ್ಮ ಲಕ್ಷ್ಮಿಗೆ ಏನತ್ರಿ, ಲಕ್ಷ್ಮಿ ನೀ ಬಿಜಾಪುರ ಹೋದಿಲ್ಲ? ಹೌದು. ನೀ ಏನ್ ತಪ್ಪು ತಿಳ್ಕೊಬೇಡ. ನೀನ್ ಒಬ್ಬಕಿನ್ ಬಿಟ್ಟು ಇವಂಗ ಅಟ್ಟ ಮಾತಾಡ್ತೀನಿ. ಕೌದ್ಯಾಕಲ್ಲ ಹಾಕಿ ಹೊಡಿತಾಳ. ಒಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ನೀ ಕಪ್ಕೊಂಡ್ರ ಅಲ್ಲಿ ಬರಾಕ ಹೋಗ್ಬೇಡ. ನೀನು ಒಬ್ಬೊಬ್ರಟ್ಟೆ, ಇಬ್ಬಿಬ್ರು ಬೇಡ. ಓಕೆ, ನಿಂದ ಯಾವ ಊರಣ್ಣ? ನನ್ನ ಪಕ್ಕ ಬಿಜಾಪುರ ಗುಮ್ಮಟ ನಗರಿ. ಹೌದು, ಬಿಜಾಪುರ ಅಂತ್ರಿ. ಜೋರ ಚಪ್ಪಾಳೆ ತಟ್ರಿ. ಕೇಳಿ ಕೇಳಿ ಹೊಡಸ್ಕೊಳ್ಳೋ ಗುಮ್ಮಟ ನಗರಿ ಬಿಜಾಪುರ ಅಲ್ಲ? ಗೋಲ್ ಗುಮ್ಮಟ್ ಯಾಕೆ ಕಟ್ಸ್ಯಾರಲ್ಲ? ಕಟ್ಸ್ಯಾರ ಪ್ರೀತಿಯ ಸಂಕೇತ. ಮಾಸ್ತರ್ ಉಲ್ಲು ಮಾಡ್ಯಾನ ನಿನಗೆ. ನಮಗ ಓ ನಿನಗೊಳ ಕಿವ್ಯಾಗ ಬಂದ್ ಹೇಳ್ಯಾನಪ್ಪ. ಯಾಕಂತಂದ್ರ ಬಿಜಾಪುರದಾಗ ಗೋಲ್ ಗುಮ್ಮಜ್ ಯಾಕೆ ಕಟ್ಸ್ಯಾರ ಅಂತಂದ್ರ ಈ ಬಿಜಾಪುರ ಮಂದಿಗೆ ಒಂದ್ ಮಾತು 7 ಸಲ ಕೂಗಿ 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 ಹೇಳ್ಬೇಕ್ರಿ. ಅವಾಗ ಒಂದ್ ಮಾತು ಅರ್ಥ ಆಕತಿ. ಅಲ್ಲಿ ಮಟ ಅರ್ಥ ಆಗುದಿಲ್ಲ. ಕೌದ್ಯಾಕಲ್ಲ ಹೊಡೆದಳು ಲಕ್ಷ್ಮಿ. ನಿನಗೂ ಬರ್ತದ್ರ ಬಿಜಾಪುರದಕ್ಕೆ. ಒಪ್ಕೋತೇವ್ರಿ. ಬಿಜಾಪುರದಾಗ ಯಾಕೆ ಗೋಳಗುಮಟ ಕಡಿಸ್ಯಾರ ಅಂದ್ರೆ ನಮಗ್ ಒಂದ್ಸಲ ಹೇಳಿದ್ರ ಅರ್ಥ ಆಗಂಗಿಲ್ಲ. ಅದಕ್ಕೆ ಗೋಳಗುಮಟ ಕಡಿಸ್ಯಾರ. ಆದ್ರ ನಮ್ ತೃಪ್ತಿ ಧಾರವಾಡದಿಂದ ಬಂದಾಳ್ರಿ. ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತಲ್ರಿ? ಧಾರವಾಡ ವಿದ್ಯಾಕಾಶಿ ಅಂತಾರ. ಇಲ್ಲಿದ್ದವ್ರು ಎಷ್ಟೋ ಜನ ಹುಚ್ಚರ ನನ್ನ ಮಕ್ಳು ಬಹಳ ಅರ್ಥ ಕಡಿಸ್ಯಾರ. ಹುಷಾರ್, ಬಹಳ ಮಾತಾಡಬೇಡ. ಡೆಂಟಲ್ ಹಾಸ್ಪಿಟಲ್ ಬಾಜುನ ಐತಿ. ಹಲ್ ಕಿತ್ತು ಕಳಿಸ್ತೀವಿ. ಇದು ಪುಣ್ಯ ಹತ್ತೆ. ಬಿಜಾಪುರದಾಗ 25,000 ರೂಪಾಯಿ ಕೇಳ್ಯಾರ ಮನೆ ಡಾಕ್ಟರ್ ಹಲ್ ಕಿತ್ಲಾಕ್. ನನಗೆ ನೋಡ್ರಿ, ತಿಳ್ಕೊರಿ. ಬಿಜಾಪುರ ಮಂದಿ ಎಷ್ಟು ಬರಿಗೆಟ್ಟಾರ. ಬಿಟ್ಟಿ ಸಿಕ್ರಿ ಏನು ಬಿಡುಂಗಿಲ್ಲ. ಹಲ್ಲು ಕೇಳಿಸ್ಕೊತ ಬರಿಗೆಟ್ಟರ ನಂಗಿಲ್ಲ. 90 ಹೊಡೆದ ಮೇಲೆ ಹದಿಗೆಟ್ಟರ ಅಂತಾರ ಇದಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದಗಳು. ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ. ಬಿಸಿಲಿನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ. ನಿನ್ನ ತಾಪ ಹೆಚ್ಚಾಗಿ ತಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ 90 ಓಟಿ ಹೆಚ್ಚಾತ ಗೆಳತಿ. ಓಟಿ ಹೆಚ್ಚಾತ. ಓಕೆ, ಈಗ ಬನ್ನಿ ವೇದಿಕೆ ಬರಕೊಡೋಣ. ಕನ್ನಡ ಹೆಮ್ಮೆಯ ಗಾಯಕಿ, ಕಲರ್ಸ್ ಕನ್ನಡ ವಾಹಿನಿಯ ಖ್ಯಾತ ಪುಟಾಣಿ, ಕನ್ನಡ ಕೋಗಿಲೆಯ ಜನಮನ ಗೆದ್ದಿರುವಂತಹ ಸಾಕಷ್ಟು ಗೀತೆಗಳನ್ನ ಬಾಹೆಟಾಗಿ ಹಾಡುವಂತಹ ಪುಟಾಣಿ ನಮ್ಮ ಮಹನ್ಯ ಗುರು ಪಾಟೀಲ್ ಅವ್ರನ್ನ ಈಗ
ವೇದಿಕೆ ಬರಮಾಡಿಕೊಳ್ಳೋಣ. ಮುಂದಿನ ಗೀತೆ ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ. ಇಂಗಳಿಗೆ ಗ್ರಾಮದ ಆರಾಧ್ಯ ದೈವ ಆಗಿರುವಂತಹ ತಾಯಿ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇದು ಕಲಾಸಿಂಚನ ಮೆಲೋಡಿ ಶ್ರೀ ಗಜಾನನ ಮಿತ್ರ ಮಂಡಳಿ ಕಲ್ಮೇಶ್ವರ ಗುಡಿ ಇಂಗಳಿಗೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ ಸುಂದರವಾಗಿರುವಂತಹ ಕಾರ್ಯಕ್ರಮ. ಈಗ ನಮಸ್ಕಾರ ಇಂಗಳಿಗೆ. ಯಾವ ಜೋರಾಗಿ ನಮಸ್ಕಾರ ಮಾಡ್ರಿ, ಚಪ್ಪಾಳೆ ಹೊಡ್ರಿ ನೋಡೋಣ. ಅವ್ರಿಗೆ ಬೇಕಾದಂತ ಹಾಡ್ ಹಾಡಿಲ್ಲಲ್ರಿ ಇನ್ನು ಎಲ್ಲ ಚಪ್ಪಾಳೆ ಹೊಡ್ಯಾತಾರೆ, ಹೊಡ್ರಿ ಹೊಡ್ರಿ. ಸೇಮ್ ರೊಟ್ಟಿ ಹೆಂಗ ಬಿಡಿತಾರ ಹಂಗೆ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ. ಜೋರ ಚಪ್ಪಾಳೆ ಬರ್ಲಿ ನೋಡೋಣ ಎಲ್ಲರೂ. ಚಪ್ಪಾಳೆ ಹೊಡೆದ್ರೆ ಹೆಂಗಿರ್ಬೇಕಂದ್ರೆ ಕಲಾವಿದರಿಗೆ ಪ್ರೋತ್ಸಾಹ ಸಿಗಬೇಕು. ನಿಮ್ಗೆ ಆಜು ಬಾಜು ಇದ್ದಂತ ಸೊಳ್ಳೆಗಳು ಕೈಯಾಕಸಕ್ಕೆ ಸತ್ತು ಹೋಗ್ಬೇಕು. ಇಲ್ಲ ಇಲ್ಲ, ಈ ಸಾಂಗ್ ನೀವು ಸ್ವಲ್ಪ ಸಪ್ಪತ್ ಕುಂತಿದ್ದೀರಿ. ನೀವೆಲ್ಲ ನನ್ನ ಜೊತೆ ಹಾಡ್ತೀರಿ ಈ ಸಾಂಗ್ ಹಾಡ್ತೀರಿ. ಅಲ್ಲೇ ಕುಂತಲ್ಲೇ ಸ್ವಲ್ಪ ಡ್ಯಾನ್ಸು ಮಾಡ್ಬಿಡ್ರಿ, ಏನಿಲ್ಲ ಏನಾಗೋದಿಲ್ಲ. ಡ್ಯಾನ್ಸ್ ಮಾಡ್ಬೇಕು ನೀವೆಲ್ಲ. ಸೂಪರ್, ಅದ್ಭುತವಾಗಿರುವಂತಹ ಗೀತೆ. ನಮ್ಮ ಮಹನ್ಯ ಗುರುಪಾಟ್ಲ ಅವರಿಗೆ ಧನ್ಯವಾದಗಳು ಸರ್. ಆಗಲಿಂದ ಪಾಪ ಆ ಕಡೆ ಈ ಕಡೆ ಕುಂತಾರಲ್ಲ ಅಣ್ಣಂದಿರೆಲ್ಲರೂ ಒಂದ್ ಹಾಡಿಗೆ ವೇಟ್ ಮಾಡತ್ತಾರ್ರಿ. ಒಂದೆರಡು ಲೈನ್ ಹಾಡ್ಬಿಡ್ರಿ ನಾವು ಸರ್. ಹಾಡ್ರಿ. ಕಂಡಾಗ ಕಣ್ ಹೊಡೆದ ಹಾಡ್ತೀರಿ ನೀವಲ್ಲ, ಹಾಡ್ತೀರಿ? ಹಾ. ಕಂಡಾಗ ಕಣ್ ಹೊಡೆದ ಕೈ ಮಾಡಿ ಬಿಟ್ಟಾದಿ ಹಾಲ ತರತೇನಂತ ಬೆಟ್ಟಾಗಿದಿ ನಮ್ಮನೆಯ ವಾದಿ ಗೆಳತಿ ಒಂದಿನ ಬೇಡ ಅರಗಿಣಿ ಹಂಗ ಸಾಕತೇನ ದೊಡದ ಚಂದುಳ್ಳ ಚಲವೇ ನ್ಯಾಗೀನ ಬ್ರಹ್ಮ ನಂಬೇನಿ ನಿನ್ನ ಹೊತ್ತಾದ ಮ್ಯಾಗ ಮುತ್ತ ಕೊಡಲೇನ ಬಂದ. ಹೆಂಗ್ ಹಾಡಿದ್ರು ನಿನಕ್ಕಿಂತ ಭಯಪಟ್ಟು ಅವರೇ ಹಾಡ್ತಾರ. ಮುಂದಿನ ವರ್ಷ ನಮ್ಮನ್ನ ಕರೆಸೋದ್ರ ಅವ್ರು ಹಿಂಗ. ಅದ್ಭುತವಾಗಿರುವಂತಹ ಕಲಾವಿದರ ತವರೂರು ನಮ್ಮ ಇಂಗಳಿಗೆ ಸಮಸ್ತ ಜನತೆಗೆ ಧನ್ಯವಾದಗಳು. ಈ ರಂಗ ಇನ್ನೊಮ್ಮೆ ಎದ್ದೆ ಅಂತ ಒಳಗೆ ಹೇಳ್ಕೊಂಡಕ್ಕೆ ಹೊರಗ ಸುಮ್ ಕೂತ್ ನೋಡದೆ ಮಾ ಹೇಳ್ತನ. ಓಕೆ, ಧನ್ಯವಾದಗಳು. ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ. ಈಗ ಇಲ್ಲಿವರೆಗೂ ಹಾಡುಗಳನ್ನ ಹಾಸ್ಯದ ಮಧ್ಯದಲ್ಲಿ ಬ್ಯಾಟ್ರಿ ಚಾರ್ಜ್. ಈಗ ಬ್ಯಾಟ್ರಿ ಚಾರ್ಜ್ ಮಾಡೋಣ. ತಂಡದ ಸಾರಥಿ ನಮ್ಮ ಗೋಪಾಲ್ ಹೋಗಾರ್ ಸರ್ ಅವರು ಬ್ಯಾಟ್ರಿ ಚಾರ್ಜ್ ಮಾಡಕ್ ಒಂದು ಪವರ್ ಬ್ಯಾಂಕ್ ಹಿಡ್ಕೊಂಡ್ ಬಂದಾರ. ತಮ್ಮೆಲ್ಲರಿಗೂ ಗೊತ್ತು, ಮಾಳೋ ನಿಪ್ನಾಳ್ ಅವರ ಅದ್ಭುತವಾಗಿರುವಂತ ಜಾನಪದ ಹಾಡು ನಾ ಡ್ರೈವರ ಹಾಡಿನಲ್ಲಿ ಡ್ಯಾನ್ಸ್ ಮಾಡಿರುವಂತ, ಹಾಗೆ ಏನ ಗಿಚ್ಚ ಕುಣಿತಾಳಪ್ಪ ತಕ್ಕತೆ ಎನ್ನುವಂತ ಹಾಡಿನಲ್ಲೂ ಕೂಡ ಡ್ಯಾನ್ಸ್ ಮಾಡಿರುವ ಮೂಲ ನೃತ್ಯಗಾರ್ತಿ ನಮ್ಮ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ಪೂಜಾ ಫ್ರಮ್ ಧಾರವಾಡ. ಹಲೋ, ನಮ್ಮ ಜಿ ಕನ್ನಡ ವಾಹಿನಿಯ ಖ್ಯಾತ ಡಿಕೆಡಿ, ನಮ್ಮ ಜಿ ಕನ್ನಡ ಖ್ಯಾತಿಯ ಖ್ಯಾತ ನೃತ್ಯಗಾರ್ತಿ ಆತ್ಮೀಯ ಸಹೋದರಿ ದಿಕ್ಕೇಡಿ ಪೂಜಾ. ಅಣ್ಣ ದಿಕ್ಕೇಡಿ ಅಲ್ವೋ ಡಿಕೆಡಿ ಸರ್, ನಾನು ದಿಕ್ಕೇಡಿ ನಾನು ಡಿಕೆಡಿ ಡಿಕೆಡಿ ದಿಕ್ಕೇಡಿ ದಿಕ್ಕೇಡಿ ಗೊತ್ತಾಯ್ತು. ಅವೇ ಓಕೆ.
ಓಕೆ, ಮಹನ್ಯ ಗುರು ಪಾಟೀಲ್ ಅವರಿಗೆ ಗುಪ್ತ ಕಾಣಿಕೆಯನ್ನ ನೀಡಿದ್ದಾರೆ ಕಲಾಭಿಮಾನಿಗಳು, ಅವರಿಗೆ ಧನ್ಯವಾದ. ಕಾಯ್ಸಲ ಕಾಯ್ಸಲ ಸರ ಬಂದಾತ್ರಿ ಅದ. ಏಯ್ ನೀನ್ ಅವ್ನು ಜಳಕಾರ ಮಾಡಿ ಬಂದೇ ಇಲ್ಲ. ಓಕೆ ಓಕೆ, ತಾಂತ್ರಿಕ ದೋಷ ಕ್ಷಮೆ ಇರಲಿ. ತಾಂತ್ರಿಕ ಅಲ್ರಿ, ಆಕೆಗೆ 2 ಸಲ ಡ್ಯಾನ್ಸ್ ಮಾಡಕ್ ಹಚ್ಚಾಗುತ್ತೆ. ಮೊದಲ ಬೆಂಕಿ ಅಂತ ಜಾತ್ರೆ ಇದ್ದಿದೆ ಗೊತ್ತಾಗೋಲ್ಲ ಸರ. ಸುರೇಶ್ ಡ್ಯಾನ್ಸ್ ಅನ್ನು ಮಾಡಿರುವ ತಂಡದ ನೃತ್ಯಗಾರ್ತಿ ನಮ್ಮ ಪೂಜಾ ಡಿಕೆಡಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಮತ್ತೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರೀಗ ಮತ್ತೆ ವೇದಿಕೆಗೆ ಬರ್ತಾ ಇದ್ದಾರೆ. ಸುರೇಶ್ ಇಂಚಗೇರಿ ಅವರು, ಹಾಗೆ ಮತ್ತೆ ನಮ್ಮ ಲಕ್ಷ್ಮಿ ವಿಜಯಪುರ ಅವರು ಒಂದು ಡೊಯೆಟ್ ರಂಗ್ನಲ್ಲಿ ಒಂದು ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ. ಕೇಳಿ ಆನಂದಿಸಿ. ಕಲಾಸಿಂಚನ ಮೆಲೋಡೀಸ್ ಅರ್ಪಿಸುವ ಇದು ಹಾಸ್ಯ ಕುಸೈ, ಜಾನಪದ ಕುಸೈ ಎನ್ನುವಂತಹ ನಿಟ್ಟಿನೊಳಗೆ ಈಗ ವಿಶೇಷವಾಗಿರುವಂತಹ ಒಂದು ಡೊಯೆಟ್ ರಂಗ್ನಲ್ಲಿ ತಮಗೆ ಮನೋರಂಜನೆ ನೀಡ್ತಾ ಇದ್ದಾರೆ ಸುರೇಶ್ ಇಂಚಗೇರಿ ಅವರು, ಹಾಗೆ ಸಹೋದರಿ ಲಕ್ಷ್ಮಿ ವಿಜಯಪುರ. ಚೆಕ್. ಹಲೋ.